ಈ ಸ್ಕ್ರೀನ್ ಶಾಟ್ ನೋಡ್ಕೊಂಬನ್ನಿ. ಸೊ ಮೈ ಹಾನೆಸ್ಟ್ ಒಪಿನಿಯನ್ ಏನು ಅಂದ್ರೆ, ಮಾಸ್ ಗೇನರ್ ಯಾರ್ಯಾರಿಗೆ ಬೇಡ ಅಂದ್ರೆ, ಸೊ ಓನ್ಲಿ ದೋಸ್ ಹು ಹ್ಯಾವ್ ಲೆಸ್ ಅಪಿಟೈಟ್, ಅಂದ್ರೆ ತಿನ್ನಕ್ಕೆ ಎನರ್ಜಿನೇ ಇಲ್ಲ, ಶಕ್ತಿನೇ ಇಲ್ಲ, ಕೆಪಾಸಿಟಿನೇ ಇಲ್ಲ, ಅಂದ್ರೆ ತಿನ್ನೋದೇ ಇಲ್ಲ ಅಂಥವ್ರಿಗೆ ಕುಡಿಸ್ಬೇಕು ಶೇಕ್ ಮಾಡಿಸ್ಬಿಟ್ಟು. ಆ್ಯಂಡ್ ಅಗೇನ್ ಮಾಸ್ ಗೇನರ್ ಏನಿದೆಯಲ್ಲ ಅದು ಕಾರ್ಬ್ ಶೇಕು, ಪ್ರೋಟೀನ್ ಶೇಕ್ ಅಲ್ಲ. ನೀವು ಜಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಲೇಬಲ್ ಚೆಕ್ ಮಾಡಿ, ನಿಮಗೆ ಪ್ರೋಟೀನ್ಗಿಂತ ಕಾರ್ಬ್ಸ್ ಜಾಸ್ತಿ ಇದೆ. ಆಲ್ಮೋಸ್ಟ್ 70 to 75 ಗ್ರಾಮ್ ಕಾರ್ಬ್ಸೇ ಬರುತ್ತೆ ಪರ್ 100 ಗ್ರಾಮ್. ಪ್ರೋಟೀನ್ ಬರೋದು ಜಸ್ಟ್ 15 ಗ್ರಾಮ್ ಅಷ್ಟೇ, ಮ್ಯಾಕ್ಸಿಮಮ್ 20 ಬರ್ಬೋದು, ಡಿಪೆಂಡ್ ಅಪಾನ್ ಬ್ರ್ಯಾಂಡ್ ಟು ಬ್ರ್ಯಾಂಡ್. ಆಯ್ತಾ? ಸೊ ನಿಮಗಿದು ಕಾರ್ಬ್ ಸೋರ್ಸು, ಮಾಸ್ ಗೇನರ್ ಇದೆಯಲ್ಲ ಪ್ರೋಟೀನ್ ಸೋರ್ಸ್ ಅಲ್ಲ. ಆಯ್ತಾ? ಸೊ ದೋಸ್ ಹು ಹ್ಯಾವ್ ಲೆಸ್ ಅಪಿಟೈಟ್, ತಿನ್ನಕ್ಕೆ ಶಕ್ತಿ ಇಲ್ಲ, ತಿನ್ನಕ್ಕೆ ಆಗದೇ ಇಲ್ಲ, ಇಶ್ಯೂಸ್ ಇದೆ, ಟೈಮಿಂಗ್ ಇಶ್ಯೂಸ್ ಇದೆ ಅಂದವರಿಗೆ ಈ ತರ ಕಾರ್ಬ್ ಸೋರ್ಸ್ ಇದನ್ನ ಹಾಕ್ಬಿಟ್ಟು ಹಾಲಲ್ಲಿ ಅಥವಾ ನೀರಲ್ಲಿ ಹಾಕ್ಬಿಟ್ಟು ಕುಡಿಸ್ಬೋದು. ದಿಸ್ ಇಸ್ ಬ್ಯಾಡ್ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ದೋಸ್ ಹು ಹ್ಯಾವ್ ವೆರಿ ವೆರಿ ಲೆಸ್ ಅಪಿಟೈಟ್. ಯಾಕೆ ಬೇಡ ಅಂದ್ರೆ, ಅದಕ್ಕೆ ನೀವು ಏನು ಅಮೌಂಟ್ ಸ್ಪೆಂಡ್ ಮಾಡ್ತೀರಲ್ಲ, ಅದರಿಂದ ನಿಮಗೆ ಏನು ರಿಟರ್ನ್ ಬರುತ್ತಲ್ಲ, ಇಟ್ಸ್ ನಾಟ್ ವರ್ತ್ ಇಟ್. ನೀವು ಅದ್ರ ಬದಲು ದಾಲ್ ರೈಸ್ ತಿನ್ಕೊಂಡು ಬಾಡಿ ಮಾಡ್ಬೋದು, ಅಥವಾ ಬೇರೆ ಯಾವ್ದಾರು ಲೆಗ್ಯೂಮ್ಸ್, ಪಲ್ಸಸ್, ಸೀರಿಯಲ್ಸ್, ಯಾವ್ದೋ ಒಂದು ಮಿನಿಮಮ್ ನ್ಯಾಚುರಲ್ ಸೋರ್ಸ್ ಇಂದ ಬರೋ, ಅದರಲ್ಲಿ ಇದಕ್ಕಿಂತ ಜಾಸ್ತಿನೇ ಪ್ರೋಟೀನ್ ಇರುತ್ತೆ. ದಾಲ್ ತಗೊಂಡ್ರೆ ಎನಿ ದಾಲ್ 20 to 24 ಗ್ರಾಮ್ ಪ್ರೋಟೀನ್ ಇರುತ್ತೆ ಪರ್ 100 ಗ್ರಾಮ್. ನೀವು ಕ್ಯಾಲರಿ ಲೆಕ್ಕ ಮಾಡಿದ್ರು ಕೂಡ ಅಷ್ಟೇ ಇರುತ್ತೆ. ಅಂಡ್ ವೇ ಪ್ರೋಟೀನಿಗೂ ಮಾಸ್ ಗೇನರ್ಗೂ ಇದೇ ಡಿಫ್ರೆನ್ಸ್. ವೇ ಪ್ರೋಟೀನು ಪ್ರೋಟೀನ್ ಡಾಮಿನೆಂಟ್, ಮಾಸ್ ಗೇನರ್ ಕಾರ್ಬ್ ಡಾಮಿನೆಂಟ್. ಸೊ ಶೇರ್ ದಿಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಹು ಆರ್ ಬಿಗಿನರ್ ಆರ್ ಹು ವಾಂಟ್ ಟು ಗೇನ್ ವೇಟ್. ಅವ್ರಿಗೆ ಹೇಳಿ ಮಾಸ್ ಗೇನರ್ ನಾಟ್ ಸೋ ಯೂಸ್ಫುಲ್ ಅಂತ.